ನಾಯಿಗೆ ಫೋನ್ ಕೊಡೋ. ಈಗ ಸದ್ಯ ನಮ್ದೇ ಓನ್ ಕನೆಕ್ಟ್ ಮಾಡಿದ ಒಂದು 100-150 ಎಕರೆ ಆಕ್ಚುಲಿ. ಬಟ್ ನಾನು ಅರ್ಲಿಯರ್ ಸ್ಟೇಜ್ ಅಲ್ಲಿ ನಾನು ಶೂಟಿಂಗ್ಸ್ಗೆ ಏನೇನ್ ಬಟ್ಟೆ ಎಲ್ಲ ಹಾಕಿದ್ದೀನಿ ಅದೆಲ್ಲ ಅಮ್ಮನೇ ಹೊಲ್ದು ಕೊಡ್ತಾ ಇದ್ದೀನಿ. ನಾವು ಹ್ಯಾಂಡ್ಸಮ್ ಇಲ್ಲದಿರಬಹುದು, ಆದ್ರೆ ವಿಲ್ ಗಿವ್ಸ್ ಹ್ಯಾಂಡ್ ಫಾರ್ ಸಮ್ವನ್. ಪ್ರಪೋಸ್ ಮಾಡಿದ್ದು ಯಾರು? ನಾವ್ ಹೆಂಗ್ ಅನ್ಕೊಂಡಿರ್ತೇವೆ ಅಂಥವ್ರೆ ಸಿಗೋಕೆ ಖಂಡಿತ ಆಗಲ್ಲ. ಬಟ್ ಅವರನ್ನು ಒಂಚೂರು ಚೇಂಜ್ ಮಾಡ್ಕೊಬೋದು. ಬಟ್ ಪರ್ಸನ್ ಹೇಗಿರ್ತಾರೆ ಅದನ್ನ ಹಾಗೆ ರಿಸೀವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೇನೆ, ಕವನ ಬರೀತೇನೆ, ಕತೆ ಒಂದು 20-27 ಪುಸ್ತಕ ಬರೆದಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಒಬ್ಬರನ್ನ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ. ಒಂದು ನಿಮಿಷ. ಇವತ್ತೊಬ್ಬರು ಸಂದರ್ಶನ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಜನ ಬಹುದೊಡ್ಡ ನಟಿ ಆಗಬೇಕು ಅಂತ ಕನಸು ಕಂಡವರು. ಅದರಲ್ಲಿ ಇವರು ಕೂಡ ಒಬ್ಬರು. ಅವ್ರ ಹೆಸರೇ ಮಮತಾ ರಾವತ್ ಅಂತ. ಅವರು ದೊಡ್ಡ ನಟಿ ಆಗಬೇಕು ಅಂತ ಕನಸು ಕಂಡಿದ್ರು ಕೂಡ ತೆರೆ ಮೇಲೆ ಸಹ ಕಲಾವಿದೆಯಾಗಿ ಕಾಣಿಸ್ಕೊಂಡ್ರು. ಸಹ ನಟಿಯಾಗಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾ ಬಂದರು. ಇವಾಗ ಆಕೆಯನ್ನು ನಾವು ಪಂಚಭಾಷಾ ನಟಿ ಅಂತಲೂ ಕೂಡ ಕರಿಬೋದು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 15-20 ವರ್ಷ ಆಗಿದೆ. ಇವಾಗ ಇಂಡಸ್ಟ್ರಿ ಬಹುದೊಡ್ಡ ಮಟ್ಟಕ್ಕೆ ಬೆಳೆದಿರ್ಬೋದು. ಆವಾಗ ಅವ್ರು ಬಂದಾಗ ಇಂಡಸ್ಟ್ರಿ ಆಗಿತ್ತು. ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಬನ್ನಿ ಅವರನ್ನೇ ಕೇಳೋಣ. ಹಾಯ್. ಹಾಯ್, ಸೇ ಹಾಯ್. ಓ, ತುಂಬ ಜೋರಿದ್ದಾನೆ. ಹೈ ಫೈ ಮಾಡು ಮಗನೇ, ಹೈ ಫೈ. ಹಾಯ್. ಕಿಚ್ ಕೊಟ್ಬಿಡು, ಪ್ಲೈನ್ ಕಿಚ್ ಕೊಡು. ಇದು ಇಲ್ಲಿ ಪ್ಲೈನ್ ಕಿಚ್ ಕೊಡು ಕೊಡು. ಓ, ಅವನಿಗೆ 2 ಕಿಚ್ಚಿ ಗೊತ್ತು. ಇವಾಗ ಫುಲ್ಲು ಮನೆ, ಗಂಡ, ಮಕ್ಕಳು, ಸಂಸಾರನ. ಅದರ ಜೊತೆಗೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಆಗಿತ್ತಲ್ಲ ಮೀಟ್ ಮಾಡಿ? ಹೌದು, ನಾನು ನಿಮ್ಮ ನೋಡಿ ಆಗ್ಲೇ 2 ವರ್ಷದ ಮೇಲೆ ಆಯ್ತು. ಹೌದು, ಒಂದು ಇವೆಂಟ್ ಅಲ್ಲಿ ನೋಡಿ ಸಿಕ್ಕಿದ್ದು. ಆ ಮದ್ವೆಗೆ ಮುಂಚೆ ಇನ್ವಿಟೇಷನ್ ಕೂಡ ಸಿಕ್ಕಿದ್ರು. ಇವಾಗ ನಾನು ಸಿಕ್ಕಿರೋದು ಯಾವಾಗ ಗೊತ್ತಾ? ಪಾಪು ಆದ್ಮೇಲೆ. ಹೌದು, ಪಾಪು ಆದ್ಮೇಲೆ. ಪಾಪುಗಾಗ್ಲೇ 1 ವರ್ಷನೂ ಆಯ್ತು. ಇವತ್ತು 4th ಅಲ್ವಾ, ಎಕ್ಸಾಕ್ಟ್ ಲಾಸ್ಟ್ ಮಂತ್ ಅವ್ನ ಬರ್ಡೇ. ಸೊ ನೀವು ಬಂದಿರೋದು ನನ್ನ ಮದ್ವೆ ಆಗಿ ಮಗುಗೆ 1 ವರ್ಷ ಆಗಿ 1 ತಿಂಗಳಾದ್ಮೇಲೆ ಬಂದಿದ್ದೀರಾ. ಅದಕ್ಕೆ ಬಂದಿದ್ದೀನಿ ನೋಡಿ, ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಿಮ್ಮ ಲೈಫ್ ಜರ್ನಿನ ತೋರಿಸೋಣ ಅಂತ. ಥ್ಯಾಂಕ್ ಯು, ಬಂದಿದ್ದು ಖುಷಿ ಆಯಿತು. ಯಾಕಂದರೆ ನಿಮ್ಮನ್ನು ಆಕರ್ಷವ್ರನ್ನ ತುಂಬ ಸಮಯ ಆಗಿತ್ತು ನೋಡಿ. ಸೊ ನಮ್ಮನೆಗೆ ಬಂದಿದ್ದು ತುಂಬ ಖುಷಿ. ನಿಮ್ದು ಮನೆ ಅಲ್ಲೆಲ್ಲ ಇತ್ತಲ್ಲ, ಇಲ್ಲಿಗೆ ಯಾವಾಗ ಶಿಫ್ಟ್ ಆದ್ರಿ? ಅದು ಅಮ್ಮ ಮನೆ, ಇದು ಗಂಡನ ಮನೆ. 2 ಮನೆನಾ ಒಂದೇ ಏರಿಯಾದಲ್ಲಿ? ಒಂದೇ ಏರಿಯಾ ಅಂದರೆ ಒಂದೇ ಏರಿಯಾ ಇಲ್ಲ, ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಅಪ್ಪ ಮನೆ ಬಸವೇಶ್ವರ ನಗರ, ಇದು ರಾಜಾಜಿನಗರ. ಇದು ಯಾವಾಗ ಪರ್ಚೇಸ್ ತಗೊಂಡಿದ್ದ ಅಥವಾ ಓನಾ, ಹೇಗೆ? ಇಲ್ಲ, ಇದು ನಮ್ದು ಓನ್ ಎಲ್ಲ ಮ್ಯಾಂಗ್ಳೂರಲ್ಲಿ ಹಸ್ಬೆಂಡ್. ಇದು ಒಂದು ರೆಂಟೆಡ್ ಹೌಸ್. ಓ, ಮಂಗ್ಳೂರು ಹುಡುಗನ ಮದುವೆ ಆಗಿದ್ದ? ಏನ್ ಮಾಡ್ತಾರೆ ಹಸ್ಬೆಂಡ್? ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಬಿಹೇವಿಯರಲ್ ಸೈಕ್ಯಾಟ್ರಿಸ್ಟು. ಸೊ ನಾವು 1-2 ಕಂಪನಿ ಈಗ ರನ್ ಮಾಡ್ತಾ ಇದ್ದೀವಿ, ಸಾಫ್ಟ್ವೇರ್ ಕಂಪನಿ. ಬ್ಯಾಲೆನ್ಸಿಂಗ್ ಆಗ್ತಾ ಇದೆ, ಒಂದು ಫ್ಯಾಮಿಲಿ, ಒಂದು ಕಂಪನಿ. ಓಕೆ, ಸೂಪರ್. ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದರೆ ಗೌರ್ಮೆಂಟ್ ವಿಂಗಲ್ಲಿ ಬರುತ್ತಾ ಅಥವಾ ಹೇಗೆ, ಇದು ಸಪ್ರೇಟ್ ಆಗಿ? ಅವರದ್ದು ಹೇಗೆ ಅಂತಂದರೆ, ಇಂಡಿಯನ್ ಗೌರ್ನಮೆಂಟು ಅವ್ರಿಗೆ ಓದಿಸಿದ್ದು ಕೆನಡಾನಲ್ಲಿ. ಅವ್ರದ್ದು ಕೆನಡಾನಲ್ಲಿ ಡಾಕ್ಟರ್ಶಿಪ್ ಮಾಡಿರೋದು. ಸೊ ಅಲ್ಲಿಂದ ಗೌರ್ನಮೆಂಟ್ ಅವರು ಇಲ್ಲಿ ಅವ್ರಿಗೆ ಕೆಲಸ ಕೊಟ್ಟಿರೋದು. ಸೊ ಹಾಗೆ ಅವರದ್ದೊಂದು ಗೌರ್ಮೆಂಟ್ ಥ್ರೂ ಬಂದಿರುವಂತಹ ಕೆಲಸನೇ ಇದು. ಓ, ಇಲ್ಲಿ ಫೋಟೋ ನೋಡ್ತೀವಲ್ಲ, ನಿಮ್ಮ ಮದುವೆದ ಅನ್ಕೊಳ್ತೀನಿ. ಬ್ಯಾಂಗ್ಳೂರಲ್ಲಿ ಮದುವೆ ಆಯ್ತಲ್ಲ, ಸೊ ಹಾಗಾಗಿ ಮಂಗಳೂರಲ್ಲಿ ಇದೊಂದು ರಿಸೆಪ್ಷನ್ ಮಾಡಿದ್ದು. ಇದು ಫುಲ್ ನಮ್ಮ ಫ್ಯಾಮಿಲಿ, ಹಸ್ಬೆಂಡ್ ಫ್ಯಾಮಿಲಿ. ಸೊ ಇದು ನನ್ನ ಫ್ಯಾಮಿಲಿ ಕೂಡ. ಈಗ ಇದು ನಮ್ಮದು ದೊಡ್ಡ ಫ್ಯಾಮಿಲಿ. ನಮ್ಮ ಅತ್ತೆ, ಇದು ನನ್ನ ಹಸ್ಬೆಂಡು, ಇದು ನಾನು, ಇದು ನಮ್ಮ ದೊಡ್ಡಣ್ಣ, ಇವರು 2ನೇ ಅಣ್ಣ, ಇವರು 3ನೇ ಅಣ್ಣ, ಇವರು 4ನೇ ಅಣ್ಣ, ನಮ್ಮ ಮನೆಯವರು 5ನೇವರು, ಇವರು ನನ್ನ ಹಸ್ಬೆಂಡು ಸಿಸ್ಟರು, ಅವ್ರ ಗಂಡ, ಇದು ನನ್ನ ದೊಡ್ಡಕ್ಕ. ಓ, ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಕುಟುಂಬ. ಹೌದು, ನನಗೆ 3 ಜನ ಕೋ ಸಿಸ್ಟರ್ಸ್ ಇದ್ದಾರೆ, ಮಕ್ಕಳೆಲ್ಲ ಇದ್ದಾರೆ. ಸೊ ಹಿಂಗೆ ನಿಮ್ಮ ಮದುವೆ ಆಗಿದೆ ಹೆಂಗೆ? ಇಲ್ಲ, ಆ್ಯಕ್ಚುಲಿ ನನಗೆ ಜಾಯಿಂಟ್ ಫ್ಯಾಮಿಲಿ ಮೊದಲಿಂದನೂ ತುಂಬ ಇಷ್ಟ ಇತ್ತು. ಲಕ್ಕಿಲಿ ನನಗೆ ಜಾಯಿಂಟ್ ಫ್ಯಾಮಿಲಿನೇ ಸಿಕ್ತು. ನೋಡ್ತಾ ಇದ್ದೀರಾ, 2 ವೇನಲ್ಲಿ 2 ಫ್ಯಾಮಿಲಿ ಇದೆ. ಅಲ್ಲಿ ಅಪ್ಪ ಫ್ಯಾಮಿಲಿ, ಇದು
ಹಸ್ಬೆಂಡ್ ಫ್ಯಾಮಿಲಿ. ಸೊ ಖುಷಿ ನನಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಮಮತಾ? ಅಪ್ಪ ಅಮ್ಮನಿಗೆ ನಾವು 3 ಜನ ಮಕ್ಕಳು, ಒಬ್ಬ ಅಣ್ಣ ಒಬ್ಬ ತಮ್ಮ, ನಾನು ಮಿಡಲ್ಲು. ಒಬ್ಬಳೇ ಹೆಣ್ಮಗಳಾಗಿರೋದ್ರಿಂದ ತುಂಬ ಪ್ರೀತಿ. ಸೊ ನಾವು ಅಪ್ಪನಿಗೆ ಒಂದು ಸ್ವಲ್ಪ ನನ್ನ ಕಂಡ್ರೆ ಜಾಸ್ತಿನೇ ಪ್ರೀತಿ. ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ಇಂಡಸ್ಟ್ರಿಯಲ್ಲಿ ಮುಂಚೆ ಯಾರಾದರೂ ಇದ್ರಾ? ಇಲ್ಲ ಇಲ್ಲ ಇಲ್ಲ, ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳೇ ಇರೋದು. ಅಪ್ಪನ ಖಾನ್ದಾನಿಂದನೂ ಅಮ್ಮನ ಖಾನ್ದಾನಿಂದನೂ ಯಾರೂ ಇಲ್ಲ, ನಾನು ಒಬ್ಬಳೇ. ನಿಮ್ಮದು ನೇಟಿವ್ ಬೆಂಗಳೂರೇನಾ? 4 fathers ಎಲ್ಲ ಮಹಾರಾಷ್ಟ್ರ. ಸೊ ಅಪ್ಪ ಆಂಧ್ರನಲ್ಲಿದ್ದರು, ಅಮ್ಮ ಕರ್ನಾಟಕ ಬಾರ್ಡ್ರು, ಅಮ್ಮಂದು ಚಿತ್ರದುರ್ಗ. ಸೊ ಇಬ್ಬರು ಸೇಮ್ ಕ್ಯಾಸ್ಟಲ್ಲಿ ಮದುವೆ ಆದದ್ದು. ಅವರಿಬ್ಬರು ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದಿದ್ದು. ಅಣ್ಣ ಅಲ್ಲಿ ಹುಟ್ಟಿದ, ನಾನು ಇಲ್ಲೇ ಹುಟ್ಟಿದ್ದು. ನಾನು ನನ್ನ ತಮ್ಮ ಎಲ್ಲ. ಸೊ ನಮ್ಮದು ಏನು ಆ ಥರ ಇಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಮಗದ ಕೆಲಸ ಮಾಡ್ತಾಯಿದ್ರು. ಸೊ ಅಮ್ಮ ಟೈಲರು. ಮೊದಲೆಲ್ಲ ನನ್ನ ವೆರೈಟೀಸ್ ಆಫ್ ಕಾಸ್ಟ್ಯೂಮ್ಸ್ ಎಲ್ಲ ಅಮ್ಮನೇ ಮಾಡಿಕೊಡ್ತಾಯಿದ್ರು. ಈಗ ಒಂದು ಸ್ವಲ್ಪ ಅವ್ರಿಗೆ ಮಂಡಿ ನೋವು ಇರೋದ್ರಿಂದ ಈಗ ಒಂದು 5-6 ವರ್ಷದಿಂದ ಏನು ಸ್ಟಿಚಿಂಗ್ ಏನೂ ಮಾಡ್ತಿರ್ಲಿಲ್ಲ. ಬಟ್ ನಾನು ಅರ್ಲಿಯರ್ ಸ್ಟೇಜಲ್ಲಿ ನಾನು ಶೂಟಿಂಗ್ಸ್ಗೆ ಏನೇನು ಬಟ್ಟೆ ಎಲ್ಲ ಹಾಕಿದ್ದೀನಿ ಅದೆಲ್ಲ ಅಮ್ಮನೇ ಹೊಲ್ದು ಕೊಡ್ತಾ ಇದ್ದೀನಿ. ನಿಮ್ಮ ಅಮ್ಮನೇ ಹಂಗಾರೆ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ನಿಮಗೆಲ್ಲ? ಎಸ್, ಅಫ್ಕೋರ್ಸ್ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ನನಗೆ ಮಾಡಿಕೊಟ್ಟಿದ್ದಾರೆ. ಓಹ್ ಕಂದ. ಓಕೆ, ಮಗ ನಿಮ್ಮ ಅಪ್ಪಂದು ಓನ್ ಆಗಿ ಇತ್ತು ಅದು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ? ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಿದ್ದು. ಓಕೆ, ಏನು ಓದಿರೋದು ಮಮತಾ? ನಾನು ಆ್ಯಕ್ಚುಲಿ ಕಾಲೇಜ್ಗೆ ಪಕ್ಕ 2nd PU ತನಕ ಹೋದೆ. ಆಮೇಲೆ ಡಿಗ್ರಿ ಕರೆಸ್ಪಾಂಡೆನ್ಸ್ ತೊಗೊಂಡೆ, ಬಟ್ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ನಾನು ಸ್ಕೂಲ್ ಟೈಮಿಂದನೂ ಒಳ್ಳೆ ಇಂಟರ್ ಕಾಲೇಜು ಇಂಟರ್ ಸ್ಕೂಲ್ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಪಪ್ಪ ಚಿತ್ರ ಹೋಗ್ತೀಯ ಮಗನೇ? ನಿಮ್ಮ ಹಸ್ಬೆಂಡ್ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ನಮಸ್ಕಾರ. ಕಡಲಿನ ಮಗ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಪಂಚೆಯಲ್ಲಿ ಇವತ್ತು ಜಸ್ಟ್ ಪೂಜೆ ಆಯ್ತು, ಅವರು ಎಲ್ಲ ಪಾದ ಪೂಜೆ ಅದು ಇದೆಲ್ಲ ಆರತಿ ಎಲ್ಲ ಮಾಡಿ ಈಗ ಜಸ್ಟ್ ಈ ಬರುವಾಗ ಮುಗಿಸಿದ್ದವರು. ಹೇಗೆ ನೀವು ಮಮತಾರ ಅವತ್ತು ಮೀಟ್ ಮಾಡಿದ್ದು? ಎಲ್ಲಿ, ಹೇಗೆ ಮದ್ವೆ ಹೇಗೆ ಫಿಕ್ಸ್ ಆಯ್ತು? ಇದೇ ಜಾಗದಲ್ಲಿ ಮೀಟ್ ಮಾಡಿದವ್ರೆ. ಸೋಫಾ ಮಾತ್ರ ಚೇಂಜು. ನಾನು ಈ ಕಡೆ ಕೂತಿದ್ದೆ, ಅವ್ರು ಆ ಕಡೆ ಕೂತಿದ್ರು. ಹೌದಾ? ಒಂದು ಪ್ರಪೋಸ್ ಮಾಡಿದ್ದು ಯಾರು? ನಾನು ಯಾವಾಗ ಪ್ರಪೋಸ್ ಮಾಡಿದೆ ನಿಮಗೆ? ಆಕ್ಚುಲಿ ಪ್ರಪೋಸ್ ಆ ಥರದ್ದು ಏನೂ ಇಲ್ಲ. ನಾವೊಂದು ಪ್ರಾಜೆಕ್ಟ್ಗೋಸ್ಕರ ಮೀಟ್ ಮಾಡಿದ್ದು. ಅದಾದ್ಮೇಲೆ ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ನನ್ನ ಟ್ಯಾಲೆಂಟ್ ಮೇಲೆ ಹೀಗೆ ವರ್ಕ್ ಮಾಡ್ತಾ ಮಾಡ್ತಾ ಒಂದೊಳ್ಳೆ ಫ್ರೆಂಡ್ಶಿಪ್ ಶುರು ಆಯಿತು. ಸೊ ಆಗ ಇವರು ಬಿಹೇವಿಯರ್ ಸೈಕ್ಯಾಟ್ರಿಸ್ಟ್ ಅಂದರೆ, ಈ ಸೈಕ್ಯಾಟ್ರಿಸ್ಟ್ಗಳೆಲ್ಲ ಇರ್ತಾರೆ ಗೊತ್ತಾ, ಒಂಥರ ಜುಬ್ಬ ಹಾಕ್ಕೊಂಡು ಒಂದಿಷ್ಟು ಉದ್ದ ಕೂದಲು ಬಿಟ್ಕೊಂಡು. ಸೊ ಆ ಥರ ಇದ್ದರು. ನಾನು ಇಂಡಸ್ಟ್ರಿಗೆ ಬರಬೇಕು ಅಂದರೆ ಒಂದು ಸ್ವಲ್ಪ ಮಾಡ್ರನ್ ಆಗಿರಬೇಕು, ಈ ಲುಕ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಒಂದು ಸ್ವಲ್ಪ ಫ್ರೆಂಡ್ಲಿ ಇವ್ರಿಗೆ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸಿದ್ದು, ಇವ್ರಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದು. ಒಂದು ಸ್ವಲ್ಪ ಇದಕ್ಕೋಸ್ಕರ ಇಬ್ಬರು ಓಡಾಡ್ತಾ ಇದ್ವಿ. ನನ್ನ ಮೈಂಡಲ್ಲೂ ಏನೂ ಇರಲಿಲ್ಲ, ಅವ್ರ ಮೈಂಡಲ್ಲೂ ಏನೂ ಇರಲಿಲ್ಲ. ಆ್ಯಕ್ಚುಲಿ ನಾನು ಅವ್ರನ್ನ ಸಿಡುಕು ಮೂತಿ ಸಿದ್ದಪ್ಪ ಅಂತ ಕರೀತಾ ಇದ್ದೀನಿ. ಯಾಕಂದ್ರೆ ಅವ್ರ ನಗೋದೇ ಇಲ್ಲ, ಒಂಥರ ಯಾವಾಗಲೂ ಇರೋರು. ಅಟ್ಲೀಸ್ಟ್ ಈಗ ಇಷ್ಟು ಚೇಂಜ್ ಆಗಿದ್ದಾರೆ, ನಾನು ಹೇಳಿ 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 ಒಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ. ನಾನಂತೂ ಮಾತಾಡ್ತಾನೆ ಇರ್ತೀನಿ, ನಗ್ತಾನೆ ಇರ್ತೀನಿ. ಅವ್ರು ನನಗೆ ಕಾಂಟ್ರಾಸ್ಟ್. ಅವರು ಮಾತಾಡಲ್ಲ, ನಗೋದು ಇಲ್ಲ, ಹೋಗಿ ಒಳಗಡೆ ಕುತ್ಕೊಂಡ್ಬಿಡ್ತಾರೆ. ರೂಮಲ್ಲಿ ಏನೋ ಕೆಲಸ ಮಾಡ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅಂಥ ವ್ಯಕ್ತಿನ ಅವ್ರ ಬ್ರದರ್ ಕೇಳಿದ್ರು ಮದುವೆ ಆಗ್ತಿ ಅಂತ. ನಾನು ನಿಮ್ಮ ತಮ್ಮನ ಯಾರು ಮದುವೆ ಆಗ್ತಾರೆ? ಈ ಥರ ಸಿಡುಕ್ಮೂತಿ ಸಿದ್ದಪ್ಪನ ಅಯ್ಯೋ ನೋ ವೇ, ನೋ ಚಾನ್ಸ್, ಯಾರೂ ಮದುವೆ ಆಗಲ್ಲ. ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ಶಿಪ್ 1 year ಆಗಿತ್ತು? ಎಷ್ಟು ದಿನಗಳಾಗಿತ್ತು? ನಮ್ಮ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ನಡೀತಾ ಇತ್ತು ಒಂದು 6-7 ತಿಂಗಳು ಈ ಥರ. ಇದಾದಮೇಲೆ ನನಗೆ ಈಶ್ವರ ಅಂದರೆ ತುಂಬ ಇಷ್ಟ. ಒಂದ್ಸಲ ಕಾಶಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಫ್ಯಾಮಿಲಿ ಎಲ್ಲ ಕಾಶಿಗೆ ಹೋದ್ವಿ. ಫ್ಯಾಮಿಲಿ ಅಂದರೆ ನಾನು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಹಸ್ಬೆಂಡು, ಅವ್ರ ಅಣ್ಣ ಮತ್ತು ಅವ್ರದ್ದು ಒಬ್ಬರು ಫ್ರೆಂಡ್, ಇಷ್ಟು ಜನ ನಾವು ಕಾಶಿಗೆ ಹೋದ್ವಿ. ಕಾಶಿಯಲ್ಲಿ ಆಬ್ವಿಯಸ್ಲಿ ದೇವಸ್ಥಾನ ಅಂದರೆ ನಾನು ಸೀರೆ ಉಟ್ಕೊಂಡು ಹೋಗ್ತೀನಿ, ಅವರು ಪಂಚೆ ಉಟ್ಕೊಂಡು ಆ ಥರ ಬಂದಿದ್ರು. ಗೊತ್ತಿಲ್ಲ, ಎಲ್ಲ ದೇವ್ರಿಗೆ ಆಶೀರ್ವಾದ ತೊಗೊಳಕ್ಕೆ ಹೋಗ್ಬೇಕಂದ್ರೆ ಸಡನ್ನಾಗಿ ನಾವಿಬ್ಬರು ಹೋಗಿ ಹಿಂಗೆ ಆಶೀರ್ವಾದ ತೊಗೊಂಡ್ವಿ. ಅಲ್ಲಿ ಅರ್ಚಕರು ಏನಾಯಿತು, ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಏನಂತ ವಿಶ್ ಮಾಡಿದ್ದವರು ಅವರನ್ನ ನಮ್ಮ ಇಬ್ಬರು ಗಂಡ ಹೆಂಡತಿ ತರ ಟ್ರೀಟ್ ಮಾಡ್ಕೊಂಡು ಅಂದ್ಕೊಂಡು, ಇಬ್ಬರನ್ನ ಗಂಡ ಹೆಂಡತಿ ಅಂತ ಅವರೇ ಅಂದ್ಕೊಂಡು ಇಮ್ಯಾಜಿನ್ ಮಾಡಿದ್ರೆ ಅದೊಂದು ಗಂಡ ಹೆಂಡ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರು. ಇಬ್ಬರನ್ನ ಒಟ್ಟಿಗೆ ಮಾಡಿಸಿ ಇದೆಲ್ಲ
ನಮ್ಗೆ ಗೊತ್ತೇ ಇಲ್ಲ ಇದೆಲ್ಲ ಎಲ್ಲ ಇವರ ಅಪ್ಪ ಅಮ್ಮ ಎಲ್ಲ ನನ್ನ ಅಪ್ಪ ಅಮ್ಮ ಎಲ್ಲ ಶಾಕ್, ಏನ್ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನಾವ್ ಹಿಂಗ್ ಅವ್ರು ಹೇಳಿದ ತಕ್ಷಣ ಏನೋ ದೀರ್ಘ ಸುಮಂಗಲಿ ಭವ ಏನೋ ದೀರ್ಘ ಸುಮಂಗಲಿ ಭವ ಏನೋ ಆತರ ಹೇಳಿದ್ರು. ಅದು ನಾನು ಅವ್ರು ಹೇಳ್ಬೇಕಂದ್ರೆ ಅದು ಕಂಟಿನ್ಯೂನೂ ಆಗ್ಲಿಲ್ಲ. ನಾನು ಇವ್ರನ್ನ ಹಿಂಗ್ ನೋಡ್ದೆ, ಹಿಂದೆಗಡೆ ನಿಂತಿರೋ ನನ್ನ ಅಪ್ಪ ಅಮ್ಮ ನಮ್ಮಿಬ್ರು ನೋಡ್ರು. ನಾನೇನೋ ಬೈ ಮಿಸ್ ಆಗಿ ಹೇಳಿದ್ದಾರೇನೋ ಅಂತ ಅನ್ಕೊಂಡೆ. ಕಾಶಿ ದೇವಸ್ಥಾನದಿಂದ ಕಾಲಭೈರವಂದು ಹೊರಗಡೆ ಬಂದು ದೇವಸ್ಥಾನಕ್ಕೆ ಹೋದ್ರೆ ಅವರು ನಮ್ಮಿಬ್ರನ್ನ ಬಗ್ಸಿ ಬೆನ್ ಮೇಲೆ ಹೊಡೆದು ಸೇಮ್ ಆಶೀರ್ವಾದ. ಯಾಕೆ ನೀವು ಅಷ್ಟು ಚೆನ್ನಾಗಿ ರೆಡಿ ಆಗಿದ್ರಲ್ಲ, ಇಬ್ರು ಒಟ್ಟಿಗೆ ಹೋದ್ರೆ ಇನ್ನೇನ್ ಹೇಳ್ತಾರೆ? ಇಲ್ಲ, ತುಂಬಾ ಜನ ಇದ್ರು. ಅಲ್ಲ, ಫ್ಯಾಮಿಲಿ ಎಲ್ಲ ಹೋಗಿದ್ದು. ಜನರಲ್ಲಿ ಕೇಳ್ತಾರೆ ಹಸ್ಬೆಂಡ್ ಅಂಡ್ ವೈಫ್ ಅಂತ ಕೇಳ್ತಾರೆ. ಅಲ್ಲಿ ತುಂಬಾ ಜನ ಬರ್ತಿರ್ತಾರೆ, ಹುಡುಗ ಹುಡುಗಿರು. ಅದು ಗೊತ್ತಿಲ್ಲ, ಕ್ಯೂನಲ್ಲಿ ಈಗ ನಿಂತಿರ್ತೀವಿ, ಯಾರೋ ಬರ್ತಾರೆ, ನಿಂತಿರ್ತಾರೆ, ಆಶೀರ್ವಾದ ತಗೊಂಡ್ ಹೋಗ್ತಿರ್ತಾರೆ. ಯಾರಿಗೇನ್ ಮಾಡ್ಲಿಲ್ಲ ನಮ್ಮಿಬ್ರಿಗೆ. ಅಯ್ಯೋ, ನಾವು ಬಿಡಿ ಯೂಶಲಿ ನಾವು ಜಗಳ ಮಾಡ್ತಾನೆ ಇರ್ತಿದ್ವಿ. ನಮ್ಮಿಬ್ರದ್ದು ಆಪೋಸಿಟ್ ಡೈರೆಕ್ಷನ್ ಒಂಥರ. ಅದು ಅಲ್ಲಿ ಆಶೀರ್ವಾದ ಮಾಡಿದ್ದು ಬಹುಶಃ ಇದು ಸುಮ್ಮನೆ ಅಂತೂ ಆಗಿರಲ್ಲ, ಈಶ್ವರನ ಅನುಗ್ರಹ ಇರಲೇಬೇಕು. ಎಲ್ಲರೂ ಬೈಯೋರು ನಮಗೆ, ಮದುವೆ ಆದಮೇಲೆ ಕಾಶಿಗೆ ಹೋಗೋದು ನೋಡಿದ್ದೀನಿ, ನೀನೇನು ಮದುವೆಗೆ ಮುಂಚೆನೇ ಕಾಶಿಗೆ ಹೋಗ್ತಾ ಇದೆಯಾ ಅಂತೆಲ್ಲ ಬೈದೀನಿ. ಆದರೆ ಕಾಶಿಗೆ ಹೋಗ್ಬಿಟ್ಟು ಬಂದು ವರನ್ನ ಅಲ್ಲೇ ದೇವರೇ ಜೊತೆಲೇ ಕಳಿಸ್ಕೊಟ್ರು ಅನ್ನೋದಕ್ಕೆ ನಾವೊಂದು ಬೆಸ್ಟ್ ಎಕ್ಸಾಂಪಲ್. ನೀವು ಅನ್ಕೊಂಡಾಗೆ ಡ್ರೀಮ್ ಬಾಯ್ ಇವ್ರಾಗಿದ್ದಾರಾ? ಸಿ ಡ್ರೀಮ್ ಅನ್ನೋದು ಅದು ಬರೀ ಡ್ರೀಮ್ ಆಗಿರುತ್ತೆ ಅಷ್ಟೇ, ಆಯ್ತಾ? ಯಾವಾಗ್ಲೂ ಪ್ರಾಕ್ಟಿಕಲ್ ಆಗಿ ನೋಡಕ್ ಹೋದ್ರೆ ಯಾರು ನಾವ್ ಹೆಂಗ್ ಅನ್ಕೊಂಡಿರ್ತೇವೆ ಅಂಥವ್ರೆ ಸಿಗೋಕೆ ಖಂಡಿತ ಆಗಲ್ಲ. ಬಟ್ ಅವರನ್ನು ಒಂಚೂರು ಚೇಂಜ್ ಮಾಡ್ಕೊಬೋದು. ಬಟ್ ಪರ್ಸನ್ ಹೇಗಿರ್ತಾರೆ ಅದನ್ನ ಹಾಗೆ ರಿಸೀವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಸ್ ಅ ಪರ್ಸನ್ ನಾವಿಬ್ರು ನಾನು ಹೇಳ್ದಂಗೆ ಅಪೋಸಿಟ್ ಇರೋದ್ರಿಂದ, ಬಟ್ ಇವತ್ತಿನವರೆಗೂ ನೀವು ನಂತರ ಚೇಂಜ್ ಆಗಿ ನಿಂತರ ಚೇಂಜ್ ಆಗಿ ಅದು ಯಾವುದೂ ಇಲ್ಲ. ಕೆಲವೊಂದು ಬದಲಾವಣೆಗಳು ನಾವಿಬ್ರು ಮಾಡ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಡ್ರೀಮ್ ಹಿಂಗೆ ಇತ್ತು, ಇವರು ಹಾಗೆ ಇತ್ತು, ಅದೇನಿಲ್ಲ. ನಾವಿಬ್ರು ಹೇಗಿದ್ದೀವಿ ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಟಚ್ವುಡ್ ಬಹುಶಃ ನಾನು ಕನ್ಸಲ್ಲಿ ಅನ್ಕೊಂಡಿದ್ರು ಈ ತರದ ಹುಡುಗ ಸಿಕ್ತಿರ್ಲಿಲ್ಲ ಅನ್ಸುತ್ತೆ. ಸಿನಿಮಾಗೋಸ್ಕರ ಒಂದು ಪ್ರಾಜೆಕ್ಟ್ಗೋಸ್ಕರ ಮೀಟ್ ಮಾಡಿದ್ವಿ. ಪ್ರಾಜೆಕ್ಟ್ಗೋಸ್ಕರ ಮೀಟ್ ಮಾಡಿದ್ರೆ ನೀವು ಪ್ರೊಡ್ಯೂಸರ್ ಆಗಿದ್ರಾ ಹೇಗೆ? ಪ್ರೊಡಕ್ಷನ್ ಟೀಮ್ ಅಲ್ಲ, ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್. ಸೊ ಈಗ ವಿಜಯ್ ಅನ್ನೋರು ಇವ್ರಿಗೆ ಸಹ ಫ್ರೆಂಡು. ನಂಗೆ ಆ ಪ್ರಾಜೆಕ್ಟ್ ಇಂದಾನೇ ಫ್ರೆಂಡ್. ಅವತ್ತೇ ಯಾವೆಲ್ಲ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ? ಆಕ್ಚುಲಿ ನಾವು ಡಾಕ್ಟ್ರಿಗಿಂತ ಮೊದಲು ರೈಟರ್. ನಾವು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೇನೆ, ಕವನ ಬರೀತೇನೆ, ಕತೆ ಒಂದು 27 ಪುಸ್ತಕ ಬರೆದಿದ್ದೇನೆ. ಐ ರೈಟರ್ ಬೇಸಿಕಲಿ. ಆ ನಂತರ ಒಟ್ಟಿಗೆ ಮಾಡಿ 2 in 1. ಸೊ ಹಾಗೆ ನಾನು ಮತ್ತು ಬಿಹೇವಿಯರಲ್ ಸೈಕಾಟ್ರಿಸ್ಟ್ ಚೇಂಜ್ ಕಮ್ಯುನಿಕೇಷನ್ ನಂದು ಸ್ಪೆಷಲೈಸೇಷನ್ ಆಗಿರೋದ್ರಿಂದ ನಾನು ಬೇರೆ ಬೇರೆ ಈ ಹೆಲ್ತ್ ರಿಲೇಟೆಡ್ ಮೆಸೇಜ್ ವೀಡಿಯೋಸು, ಅದು ಸ್ಕ್ರಿಪ್ಟ್ ಬರೆಯೋದು ತುಂಬ, ಒಂದು 200-250ಕ್ಕಿಂತಲೂ ಹೆಚ್ಚು ವೀಡಿಯೋಸು ನಾನೇ ಡೈರೆಕ್ಟ್ ಮಾಡಿ, ನಾನೇ ಸ್ಕ್ರಿಪ್ಟ್ ಮಾಡಿ, ಅದು ನನಗೆ ಗೊತ್ತಿತ್ತು. ಸೊ ಆನಂತರ ತುಳುವಿನಲ್ಲಿ ಒಂದು ಡೈರೆಕ್ಷನ್ ಮಾಡಿದೆ. ಆನಂತರ ಏನಾಯಿತು, ಬಿಸ್ನೆಸ್ಸು ಅದು ಇದು ಕೆಲಸದ ಒತ್ತಡ, ನಮ್ಗೆ ಇಲ್ಲಿಗೆ ಟೈಮ್ ಕೊಡಲಿಕ್ಕೆ ಆಗಲ್ಲ, ಪ್ರೊಡ್ಯೂಸರ್ ಆಗೋದೇ ಬೆಸ್ಟ್ ಅಂತ. ಹಾಗೆ ನಮಗಿಂತನೂ ಒಳ್ಳೆ ಡೈರೆಕ್ಟರ್ಗಳು ಇರ್ತಾರೆ, ಕೆಲವೊಂದು ಸ್ಪೆಷಲೈಸ್ಡ್ ಡೈರೆಕ್ಟರ್ ಜಾನರ್ಗಳಿಗೆ. ಹಾಗಾಗಿ ಅವರನ್ನು ಈಗ ಸಿದ್ದು ಪೂರ್ಣಚಂದ್ರ ಇರ್ಬೋದು, ಮತ್ತೊಂದು ಈಗ ವನ್ನ ಅಂತ ಇದ್ದಾರೆ, ಬೇರೆ ಬೇರೆ ಅಂದರೆ ಈ ಜಾನರ್ ಮೇಲೆ ಸ್ಪೆಷಲೈಸೇಷನ್ ಇರುತ್ತೆ, ಅವರನ್ನು ಇಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಈಗ ಫುಲ್ ಟೈಮ್ ಪ್ರೊಡ್ಯೂಸರು, ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಸು, ಅದು ಕಂಪನೀಸು, ಹೆಲ್ತ್ ಡಿಪಾರ್ಟ್ಮೆಂಟ್ನ ಜೊತೆಗೆ ನಮ್ಮ KHPT ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ನಲ್ಲಿ ಈಗಲೂ ನಾನು ಅಲ್ಲಿ IEC ಬಗ್ಗೆ ನಾನು ಈಗಲೂ ಸಪೋರ್ಟ್ ಮಾಡ್ತಾ ಇದ್ದೇನೆ. ದಟ್ ಈಸ್ ವಾಟ್ ಮೈ ಬ್ಯಾಕ್ಗ್ರೌಂಡ್. ಇದು ನಿಮ್ಮ ಫೇವ್ರೆಟ್ ಹೇರ್ ಸ್ಟೈಲಾ? ಇದು ಆಕ್ಚುಲಿ ನನ್ನ ಹೇರ್ ಸ್ಟೈಲ್. ಅಯ್ಯೋ, ಅವರದ್ದು ಏನು ಗೊತ್ತಾ, ನನ್ಕಿನ್ನ ಉದ್ದ ಇತ್ತು ಕೂದಲು, ಇಷ್ಟು ತನಕ ಇತ್ತು. ಅದೊಂದು ರೈಟರ್ ತರನೇ ಇದ್ದೆ ನಾನು. ಅವ್ರ ಆಕ್ಟಿವಿಸ್ಟ್ಗಳು ಹೇಗಿರ್ತಾರೆ ಹಾಗೇನೆ ಜುಬ್ಬ ಹಾಕೊಂಡು ಜುಟ್ಟು ಕಟ್ಕೊಂಡೆಲ್ಲ ಇರ್ತಿದ್ರು. ನನಗೆ ಶಾಕ್ ಆಯಿತು. ಮ್ಯಾಂಗ್ಳೂರ್ ಅಂದ ತಕ್ಷಣನೇ ಒಳ್ಳೆ ಹ್ಯಾಂಡ್ಸಮ್ ಹುಡುಗರು, ಏನೋ ಬ್ಯೂಟಿಫುಲ್ ಆಗಿರೋ ಹುಡುಗಿರು. ಈಗ ಆಲ್ಮೋಸ್ಟ್ ಬಾಲಿವುಡ್ಡು, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನೋಡಿದ್ರೆ ಮಂಗಳೂರು ಹುಡುಗಿರೇ ಎಲ್ಲ ಕಡೆ ಹ್ಯಾಂಡ್ಸಮ್. ನಾವು ಹ್ಯಾಂಡ್ಸಮ್ ಇಲ್ಲದಿರ್ಬೋದು, ಆದರೆ ವಿಲ್ ಗಿವ್ಸ್ ಹ್ಯಾಂಡ್ ಫಾರ್ ಸಮ್ವನ್. ವಿಲ್ ಗಿವ್ ಹ್ಯಾಂಡ್ ಅಂದ್ರೆ ಹೆಂಗೆ, ಅದು 2 ಥರ ಅರ್ಥ ಬರುತ್ತೆ. ಕೈ ಕೊಡೋದು ಅಂತ, ಕೈ ಹಿಡಿಯೋದು ಅಂತ ಹೇಳ್ಬೇಕು. ವಿಲ್ ಗಿವ್ ಹ್ಯಾಂಡ್ ನೋಡಿ ಹೆಂಗೆ, ಇಂಗ್ಲಿಷ್ ನಾವು ಕನ್ನಡ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ.
ಓಕೆ, ಅಂತೂ ಇಂತೂ ಫೈನಲ್ ಆಗಿ ಮದುವೆ ಆಯಿತು, ಹ್ಯಾಪಿ ಲೈಫ್ ಆಗಿದೆ. ಇದು ಮನೇನ ಪರ್ಚೇಸ್ ಮಾಡಿರೋದಾ ಅಥವಾ ರೆಂಟಾ, ಹೇಗೆ ಏನು? ಎಷ್ಟು ಕೋಟಿ ಹೊಡೆಯೋರು ನೀವು? ಯಾಕೆಂದರೆ ಪ್ರೊಡ್ಯೂಸರ್ ಬೇರೆ ಅಂತ ಹೇಳ್ತಾ ಇದ್ದೀರಾ, ಡೈರೆಕ್ಟರ್ ಬೇರೆ ಅಂತ ಏನೇನೋ ಬಿಸ್ನೆಸ್ ಮಾಡಿದ್ರೆ, ಡಾಕ್ಟ್ರು ಬೇರೆ. ನಮಗೆ ದುಡ್ಡು ಎಷ್ಟು ಕೋಟಿ ಅನ್ನೋವಂಥದ್ದಲ್ಲ, ನಮ್ಗೆ ಇದು ಬೆಲೆ ಬಾಳಲಿಕ್ಕೆ ಆಗೋದಿಲ್ಲ. ಅಷ್ಟು ಕೋಟಿ ಇದು ಒಡೆಯ ನಾವು. ನಮ್ಮ ಲಕ್ಷ್ಮಿ ಇಲ್ಲಿದೆ. ಎಷ್ಟು ಮಂಗಳೂರಲ್ಲಿ ಪ್ರಾಪರ್ಟೀಸ್ ಇದೆ? ಎಷ್ಟು ಜಮೀನಿದೆ? ತೋಟ ಇದೆಯಾ? ತೋಟದ ಕೆಲಸ ಎಲ್ಲ ಮಾಡ್ತಾರಾ? ಏನೋ ಟೆಸ್ಟ್ ಮಾಡಿದ್ದೀರಾ? ಅಲ್ಲ, ಆಕ್ಚುಲಿ ಎಲ್ಲ ಅನ್ಸಿಸ್ಟರ್ ಪ್ರಾಪರ್ಟಿ ತುಂಬಾ ಇದೆ, ಬಟ್ ಸೆಲ್ಫ್ ಮೇಡ್ ತುಂಬಾ ಅಂದ್ರೆ ಒಂದು 50 ಎಕರೆ 100 ಎಕರೆ. ಈಗ ಸದ್ಯ ನಮ್ದೇ ಓನ್ ಕನೆಕ್ಟ್ ಮಾಡಿದ ಒಂದು 100-150 ಎಕರೆ. ಆಕ್ಚುಲಿ ಅವರು ಇತ್ತೀಚೆಗೆ ಅದನ್ನ ತಗೊಂಡಿರೋದು. ಇವ್ರಿಗೆ ತುಂಬಾ ಇಷ್ಟ ಗೋಶಾಲ ಮಾಡಬೇಕು, ಮತ್ತೆ ಏನು ಅಗ್ರಿಕಲ್ಚರ್ ಮಾಡಬೇಕು. ನನಗೂ ತುಂಬ ಇಷ್ಟ ಅಗ್ರಿಕಲ್ಚರ್ ಮಾಡೋದು, ಫಾರ್ಮಿಂಗ್ ಮಾಡೋದೆಲ್ಲ. ಸೊ ಆ ಇಂಟ್ರೆಸ್ಟ್ ಮೇರೆಗೆ ಒಂದಷ್ಟು ಲ್ಯಾಂಡ್ಸ್ನ ತಗೊಂಡಿದ್ದಾರೆ ಇತ್ತೀಚೆಗೆ. ಮಂಗಳೂರು ಹತ್ರ ಒಂದು 20 ಎಕರೆ ತಗೊಂಡಿದ್ದು. ಬಟ್ ಏನೇ ಆಗಿರಲಿ, ಇದರಿಂದ ನಾವು ಒಂದಷ್ಟು ಒಳ್ಳೆ ಕೆಲಸ ಅಂದರೆ ಪ್ರಾಪರ್ಟಿ ಮಾಡಿರೋದು ಏನೋ ಒಂದು ಶೋ ಆಫ್ಗೆ ನಮ್ಮ ಹತ್ರ ಇಷ್ಟಿದೆ ಅಂತ ತೋರ್ಸಕ್ಕಂತೂ ಅಲ್ಲ, ಅದರಿಂದ ಒಳ್ಳೆ ಒಳ್ಳೆಯ ಕೆಲಸಗಳು ಮಾಡಬೇಕು. ಗೋಶಾಲೆ ಮಾಡೋದು, ಗೋಶಾಲೆ ಕೆಲಸ, ಆ ರೀತಿಯಾಗಿ. ಅಂದ್ರೆ ಒಟ್ಟಾರೆಯಾಗಿ 100 ಎಕರೆ ಅಂದಾಜು ಇರ್ಬೋದು, ಒಂದು 200 ಎಕರೆ ಇರ್ಬೋದಂತ.